ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಶಿಷ್ಟವಾದ ಚಳುವಳಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಜಗತ್ತಿನಾದ್ಯಂತ ಆಧ್ಯಾತ್ಮಿಕ ಸತ್ಯವನ್ನ ಹುಡುಕ್ತಾ ಹೊರಟ ಒಂದು ಸಂಸ್ಥೆ. ಅದರ ಹೆಸರು ಥಿಯೋಸಾಫಿಕಲ್ ಸೊಸೈಟಿ. ನಮ್ಮ ಪಯಣವನ್ನ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಏನದು ಅಂದ್ರೆ, ಜಗತ್ತಿನ ಎಲ್ಲಾ ಧರ್ಮಗಳ, ತತ್ವಶಾಸ್ತ್ರಗಳ ಹಿಂದೆ ಒಂದೇ ಒಂದು ಗುಪ್ತ ಸತ್ಯ ಇರೋಕೆ ಸಾಧ್ಯನಾ? ಈ ಪ್ರಶ್ನೆಯೇ ಥಿಯೋಸಾಫಿಕಲ್ ಸೊಸೈಟಿಯ ಹುಟ್ಟಿಗೆ ಮೂಲ ಕಾರಣವಾಗಿತ್ತು. ಆ ಕಾಲದ ಸನ್ನಿವೇಶ ಹೇಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಒಂದು ಕಡೆ ವಿಜ್ಞಾನ, ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇತ್ತು, ಹೊಸ ಹೊಸ ಆವಿಷ್ಕಾರಗಳು ಆಗ್ತಿದ್ವು. ಇನ್ನೊಂದು ಕಡೆ ಜನರ ಮನಸ್ಸಲ್ಲಿ ಸಾವಿರಾರು ವರ್ಷಗಳ ಹಳೆಯ ಆಧ್ಯಾತ್ಮಿಕ ಪ್ರಶ್ನೆಗಳು ಹಾಗೆ ಉಳಿದಿದ್ವು. ಈ ವಿಜ್ಞಾನ ಮತ್ತು ಆಧ್ಯಾತ್ಮದ ನಡುವಿನ ಕಂದಕವನ್ನ ಕಮ್ಮಿ ಮಾಡೋ ಪ್ರಯತ್ನದಲ್ಲೇ ಒಂದು ಹೊಸ ಚಿಂತನೆ ಹುಟ್ಟುಕೊಡ್ತು. ಅದೇ ಒಂದು ಜಾಗತಿಕ ಚಳುವಳಿಗೆ ನಾಂದಿ ಹಾಡಿತು. ನೋಡಿ, 1875ರಲ್ಲಿ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಈ ಸೊಸೈಟಿ ಶುರುವಾಗುತ್ತೆ. ಆದರೆ ಕೇವಲ 7 ವರ್ಷಗಳಲ್ಲಿ ಅದರ ಕೇಂದ್ರ ಕಚೇರಿ ಭಾರತದ ಚೆನ್ನೈ ಹತ್ರ ಇರೋ ಅಡ್ಯಾರ್ಗೆ ಸ್ಥಳಾಂತರಗೊಳ್ಳುತ್ತೆ. ಪಶ್ಚಿಮದಿಂದ ಪೂರ್ವಕ್ಕೆ ನಡೆದ ಈ ಪಯಣ ಈ ಚಳುವಳಿಯ ದಿಕ್ಕನ್ನೇ ಬದಲಿಸ್ಬಿಡ್ತು. ಈ ಚಳುವಳಿಯ ಮೆದುಳು, ಅದರ ಆತ್ಮ ಅಂದ್ರೆ ತಪ್ಪಾಗಲ್ಲ, ಇವರೇ ಹೆಲೆನಾ ಬ್ಲವಟ್ಸ್ಕಿ. ರಷ್ಯಾದವರಾದ ಇವರು ತಮ್ಮ ಅದ್ಭುತ ಬರವಣಿಗೆಯ ಮೂಲಕ ಸೊಸೈಟಿಯ ತಾತ್ವಿಕ ಅಡಿಪಾಯವನ್ನ ಗಟ್ಟಿಗೊಳಿಸಿದರು. ಬ್ಲಾವಟ್ಸ್ಕಿ ಅವರ ಆಳವಾದ ಚಿಂತನೆಗಳಿಗೆ ಒಂದು ಸ್ಪಷ್ಟ ರೂಪ ಕೊಟ್ಟು ಅದನ್ನು ಜಗತ್ತಿನಾದ್ಯಂತ ಸಂಘಟಿಸಿದವರು ಕರ್ನಲ್ ಓಲ್ಕೋಡ್. ಸೊಸೈಟಿಯ ಮೊದಲ ಅಧ್ಯಕ್ಷರಾದ ಇವರು ಅದರಲ್ಲೂ ಮುಖ್ಯವಾಗಿ ಬೌದ್ಧ ಧರ್ಮದ ಪುನರುತ್ಥಾನಕ್ಕಾಗಿ ಬಹಳಷ್ಟು ಕೆಲಸ ಮಾಡಿದ್ರು. ಇವರ ನಂತರ ಬಂದಿದ್ದು ಆನಿ ಬೆಸೆಂಟ್. ಇವರ ಕತೆ ಬೇರೆ. ಒಬ್ಬ ಅದ್ಭುತ ಮಾತುಗಾರ್ತಿ, ಹೋರಾಟಗಾರ್ತಿ. ಇವರ ನಾಯಕತ್ವದಲ್ಲಿ ಸೊಸೈಟಿ ಇನ್ನಷ್ಟು ಪ್ರಸಿದ್ಧಿ ಪಡಿತು. ಅಷ್ಟೇ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆಗೂ ಇದು ಬೆಸೆದುಕೊಂಡಿತು. ಹಾಗಾದ್ರೆ ಈ ಸೊಸೈಟಿಯ ಅಸಲಿ ಉದ್ದೇಶವಾದ್ರೂ ಏನು? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದರ 3 ಮುಖ್ಯ ಆಧಾರ ಸ್ತಂಭಗಳನ್ನು ನಾವು ನೋಡಬೇಕು. ಇಡೀ ಸಂಸ್ಥೆ ನಿಂತಿರೋದೇ ಇವುಗಳ ಮೇಲೆ. ಈ 3 ಉದ್ದೇಶಗಳು ತುಂಬಾನೇ ಸರಳ. ಮೊದಲನೇದು, ಯಾವುದೇ ಭೇದಭಾವ ಇಲ್ಲದೆ ಮನುಷ್ಯರೆಲ್ಲ ಒಂದೇ ಅನ್ನೋ ಸಹೋದರತ್ವ. ಎರಡನೇದು, ಎಲ್ಲ ಧರ್ಮ, ವಿಜ್ಞಾನಗಳನ್ನ ಹೋಲಿಸಿ ಅಧ್ಯಯನ ಮಾಡೋದು. ಕೊನೆಯದಾಗಿ, ಪ್ರಕೃತಿಯಲ್ಲಿರೋ ನಿಗೂಢ ಶಕ್ತಿಗಳನ್ನ, ಮನುಷ್ಯನೊಳಗಿನ ಸುಪ್ತ ಶಕ್ತಿಗಳನ್ನ ಅನ್ವೇಷಣೆ ಮಾಡೋದು. ಸರಿ, ಉದ್ದೇಶಗಳು ಗೊತ್ತಾಯಿತು. ಆದರೆ ಇವುಗಳ ಹಿಂದಿನ ಫಿಲಾಸಫಿ ಏನು? ಈ ಸೊಸೈಟಿಯ ಮೂಲನಂಬಿಕೆಗಳ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ಥಿಯೋಸಫಿ ಈ ಪದದ ಅರ್ಥವೇ ದೈವಿಕ ಜ್ಞಾನ. ಇದೊಂದು ಹೊಸ ಧರ್ಮ ಅಲ್ಲ, ಅದನ್ನ ನೆನ್ಪಿಟ್ಕೊಳ್ಬೇಕು. ಬದಲಿಗೆ ಎಲ್ಲಾ ಧರ್ಮಗಳ ಮೂಲದಲ್ಲಿ ಒಂದು ಸತ್ಯ ಇದೆ, ಅದನ್ನ ಹುಡುಕೋ ದಾರಿಯೇ ಥಿಯೋಸಫಿ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಕರ್ಮ, ಪುನರ್ಜನ್ಮ ಇವುಗಳ ಬಗ್ಗೆ ಅಧ್ಯಯನಕ್ಕೆ ಒತ್ತು ಕೊಡುತ್ತೆ. ಅದೇ ಯಾರಿಗೂ ಇದನ್ನೇ ನಂಬಬೇಕು ಅಂತ ಒತ್ತಾಯ ಇಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಚಿಂತನಾ ಸ್ವಾತಂತ್ರ್ಯ ಇದೆ. ಅವರ ಧ್ಯೇಯವಾಕ್ಯವೇ ಅದ್ಭುತವಾಗಿದೆ. ಸತ್ಯಕ್ಕಿಂತ ದೊಡ್ಡ ಧರ್ಮ ಬೇರೊಂದಿಲ್ಲ. ಈ ಎಲ್ಲಾ ಯೋಚನೆಗಳು, ನಂಬಿಕೆಗಳು ಕೇವಲ ಮಾತುಗಳಲ್ಲಿ ಉಳಿಲಿಲ್ಲ. ಇವು ಜಗತ್ತಿನ ಮೇಲೆ ಬೀರಿದ ಪ್ರಭಾವ, ಬಿಟ್ಟು ಹೋದ ಪರಂಪರೆ ಏನು ಅನ್ನೋದನ್ನ ಈಗ ನೋಡೋಣ. ಇವತ್ತಿಗೂ ಸಹ 70ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಸಂಸ್ಥೆ ಸಕ್ರಿಯವಾಗಿದೆ ಅಂದ್ರೆ ಯೋಚನೆ ಮಾಡಿ. ಇದು ಕೇವಲ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋದ ಚಳುವಳಿ ಅಲ್ಲ, ಇಂದಿಗೂ ಜೀವಂತವಾಗಿದೆ. ಇದರ ಅತಿದೊಡ್ಡ ಕೊಡುಗೆ ಅಂದ್ರೆ ಇದು ಪೂರ್ವ ಮತ್ತೆ ಪಶ್ಚಿಮದ ನಡುವೆ ಒಂದು ಸೇತುವೆಯ ಹಾಗೆ ಕೆಲಸ ಮಾಡಿದ್ದು. ನಮ್ಮ ಉಪನಿಷತ್ತು, ಗೀತೆ, ಬೌದ್ಧ ತತ್ವಗಳನ್ನೆಲ್ಲ ಪಾಶ್ಚಿಮಾತ್ಯರಿಗೆ ತಲುಪಿಸ್ತು. ಹಾಗೇನೆ ಬೇರೆ ಬೇರೆ ಧರ್ಮಗಳ ನಡುವೆ ಮಾತುಕತೆಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿತು. ಸರಿ, ಒಂದೇ ನೋಟದಲ್ಲಿ ಎಲ್ಲವನ್ನೂ ಒಮ್ಮೆ ನೆನಪು ಮಾಡಿಕೊಳ್ಳೋಣ. ಶುರುವಾಗಿದ್ದು ಅಮೆರಿಕಾದಲ್ಲಿ, ಆದರೆ ಇದರ ಕೇಂದ್ರ ಕಚೇರಿ ಇರೋದು ನಮ್ಮ ಚೆನ್ನೈನ ಅಡ್ಯಾರ್ನಲ್ಲಿ. ಇದರ ಮೂಲ ತತ್ವ ವಿಶ್ವ ಭ್ರಾತೃತ್ವ. ಆದರೆ ಇದರ ಹಿಂದಿನ ಶಕ್ತಿಗಳು ಬ್ಲಾವೆಟ್ಸ್ಕಿ, ಓಲ್ಕಾಟ್ ಮತ್ತೆ ಆನಿ ಬೆಸೆಂಟ್. ಅವರದೇ ಬೋಧನೆಗಳಿಂದ ಬಂದ ಈ ಒಂದು ಸಾಲು ಅವರ ಇಡೀ ಫಿಲಾಸಫಿಯನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. ಜ್ಞಾನ ಅನ್ನೋದು ಒಂದು ತೀರವಿಲ್ಲದ ಸಾಗರದ ಹಾಗೆ, ಅದು ಸತ್ಯದ ಬೆಳಕನ್ನ ಭೂಮಿಯ ಮೇಲೆಲ್ಲ ಹರಡುತ್ತೆ ಅಂತ. ಹಾಗಾದ್ರೆ ನಮ್ಮ ಈ ಮಾತುಕತೆಯ ಕೊನೆಯಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಇವತ್ತಿನ ದಿನಗಳಲ್ಲಿ ಜಗತ್ತು ಇಷ್ಟೊಂದು ಒಡೆದ ಹೋಗಿರೋ ಹಾಗೆ ಕಾಣ್ತಿರುವಾಗ, ಸುಮಾರು 150 ವರ್ಷಗಳ ಹಿಂದೆ ವಿಶ್ವ ಭ್ರಾತೃತ್ವಕ್ಕಾಗಿ ಶುರುವಾದ ಈ ಅನ್ವೇಷಣೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದರ ಬಗ್ಗೆ ಯೋಚಿಸೋಣ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.